ಪರಸ್ತ್ರೀ ಜೊತೆಗೆ ಲಾಡ್ಜ್ನಲ್ಲಿ ಸಿಕ್ಕಿ ಬಿದ್ದಿದ್ದಾನೆ ಗಂಡ. ಮಹಾಕಾಳಿಯ ಅವತಾರವನ್ನ ಎತ್ತಿದ್ದ ಹೆಂಡತಿ. ಮಹಾಕಾಳಿ ಅವತಾರವನ್ನ ಎತ್ತಿ ಗಂಡನನ್ನ ಮನಸೋ ಇಚ್ಛೆ ಥಳಿಸಿದ್ದ. ನೆಲಕ್ಕೆ ಬೀಳಿಸಿ ಬಟ್ಟೆ ಹರಿದು ಹಾಕಿ ಗಂಡನಿಗೆ ಚಪ್ಪಲಿಯಿಂದ ಹೊಡೆದಿದ್ದ. ಲಾಡ್ಜ್ ರೂಮ್ನಿಂದ ಧರಧರ ಅಂತ ಹೇಳ್ಕೊಂಡು ಬಂದಿದ್ದ. ಮೊದಲಿಗೆ ನಡು ರೋಡಲ್ಲಿ ಬಟ್ಟೆ ಹರಿದು ಚಪ್ಪಲಿ ಸೇವೆ ಮಾಡಿರು. ಕಾರಣ ಪರಸ್ತ್ರೀಯ ಜೊತೆಗೆ ಈತ ಲಾಡ್ಜ್ನಲ್ಲಿದ್ದ ಅಂತ. ಮಗಳಿಗೆ ಮೋಸ ಮಾಡ್ತೀಯ ಅಂತ ಮಾವನಿಂದಲೂ ಕೂಡ ಗುಸ ಕೊಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದು. 4 ವರ್ಷದಿಂದ ಜಗಳ ಆಗ್ತಾ ಇತ್ತು. ಈ ಜಗಳ ಡಿವೋರ್ಸ್ ಹಂತಕ್ಕೂ ಕೂಡ ಹೋಗಿತ್ತು. ವಿಚ್ಛೇದನದ ಅರ್ಜಿ, ಡಿವೋರ್ಸ್ ಕೇಸ್ ಕೋರ್ಟ್ ಅಲ್ಲಿ ನಡೀತಾ ಇದೆ. ಇದರ ಮಧ್ಯದಲ್ಲಿ ನಡೆದಂತಹ ಈ ಒಂದು ಹೊಡಿಬಡಿ ಗಲಾಟೆ. ನಡು ರೋಡಲ್ಲಿ ಗಂಡನ ಬಟ್ಟೆ ಹರಿದು ಚಪ್ಪಲಿಯಿಂದ ಹೊಡೆದಿದ್ದಾಳೆ. ಇಬ್ಬರದು ಕೂಡ ಇನ್ನೂವರೆಗೂ ಡಿವೋರ್ಸ್ ಆಗಿಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್ ಸಂಪರ್ಕದಲ್ಲಿದ್ದಾರೆ. ಲೋಹಿತ್, ಗಂಡ ಹೆಂಡತಿ ಜಗಳ ಡಿವೋರ್ಸ್ ಹಂತಕ್ಕೂ ಹೋಗಿತ್ತು ಅನ್ನೋ ಮಾಹಿತಿ ಇದೆ. ಆ ಡಿವೋರ್ಸ್ ಇನ್ನೇನು ಸನಿಹದಲ್ಲಿ ಇತ್ತ ಇವರಿಬ್ಬರ ಜಗಳ? ಆಮೇಲೆ ಈತ ಮತ್ತೊಂದು ಮದುವೆಗೆ ಏನಾದರೂ ಪ್ಲಾನ್ ಮಾಡಿದ್ನಾ? ಈ ಲಾಡ್ಜ್ನಲ್ಲಿ ಮತ್ತೊಂದು ಮದುವೆ ಆಗೋದಕ್ಕೇನು ಹೋಗ್ತಾ ಇದ್ದ? ಅವರೇನ ಸಿಕ್ಕಿ ಬಿದ್ದಿದ್ದು ಹೇಗೆ? ಏನಂತಂದ್ರೆ ಕಳೆದ 4 ವರ್ಷಗಳು ಕೂಡ ಇವರಿಬ್ರು ಗಂಡನ ಕಿರುಕುಳಕ್ಕೆ ಬೇಸತ್ತು ತನ್ನ ತವರ ಮನೆಯಲ್ಲಿ ವಾಸ ಇದ್ವು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪತಿ ಏನಂತಂದ್ರೆ ಬೇರೊಂದಿಷ್ಟು ಹೆಣ್ಮಕ್ಳ ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿದ್ದಾನೆ. ಅವ್ರನ್ನ ಜೊತೆಗೆ ಇವನು ಸಲಿಗೆ ಬೆಳೆಸ್ಕೊಂಡಿರೋದ್ರಿಂದ ರೊಚ್ಚಿಗೆದಂತ ಪತ್ನಿ ಏನಂತಂದ್ರೆ ಇವತ್ತು ಏನು ಪತಿ ಇದ್ದಾನೆ ಅವಿನಾಶ್, ಆತ ಏನಂತಂದ್ರೆ ಒಂದು ಮಹಿಳೆಯನ್ನ ಕರ್ಕೊಂಡು ಚಿಕ್ಕೋಡಿ ಪಟ್ಟಣದ ಒಂದು ಲಾಡ್ಜ್ಗೆ ಕರ್ಕೊಂಡು ಹೋಗಿರ್ತಾನೆ. ಸೊ ಅದನ್ನ ಗಮನಿಸಿರ್ತಕ್ಕಂಥ ಪತ್ನಿ ರೊಚ್ಚಿಗೆದ್ದು ತನ್ನ ತಂದೆಯನ್ನ ಕರೆಸ್ಕೊಂಡು ಆತನನ್ನ ಲಾಡ್ಜ್ ನಿಂದಲೇ ಹೊರಗಡೆ ತೆಗೆದುಕೊಂಡ್ಬಂದು ಇವತ್ತು ನಡು ರಸ್ತೆಯಲ್ಲೇ ಆತನನ್ನ ಹೆಗ್ಗ ಮುಗ್ಗ ಧರಿಸಿರ್ತಕ್ಕಂಥದ್ದು, ಚಪ್ಪಲಿ ಇಟ್ಟಿನಿಂದ ಕೂಡ ಅವನಿಗೆ ಹೊಡೆದಿರ್ತಕ್ಕಂಥದ್ದು. ಕಾರಣ ಇಷ್ಟ ಏನಂತಂದ್ರೆ ಕಳೆದ 4 ವರ್ಷಗಳಲ್ಲಿ ಕೂಡ ನೀವು ನನ್ನನ್ನ ನೋಡ್ತಾ ಇಲ್ಲ, ನನ್ನ ಜೊತೆಗೆ ಸಂಸಾರ ಮಾಡಕ್ಕೆ ಆಗ್ತಾ ಇಲ್ಲ, ನನ್ನ ಮಕ್ಕಳಿಗೂ ಕೂಡ ನೀವು ಹಣ ಕೊಡ್ತಾ ಇಲ್ಲ, ಜೀವನಾಂಶ ಕೊಡ್ತಾ ಇಲ್ಲ. ಸೊ ಬೇರೊಂದು ಹೆಣ್ಮಕ್ಳ ಜೊತೆಗೆ ನಿನಗೆ ಓಡಾಡಕ್ಕೆ ಎಲ್ಲವೂ ಕೂಡ ಇದೆ, ಎಲ್ಲವೂ ಆಗತ್ತೆ. ಆದ್ರೆ ಸ್ವಂತ ಹೆಂಡತಿಯನ್ನ ಬಿಟ್ಟು, ಸ್ವಂತ ಮಕ್ಕಳನ್ನ ಬಿಟ್ಟು ಈ ರೀತಿ ನೀನು ರಾಸಲೀಲೆಯನ್ನ ಮಾಡ್ತಾ ಇದೆ ಅನ್ನೋ ಅಂತ ಒಂದು ಕೋಪ ಆ ಒಂದು ಆತನ ಒಂದು ಪತ್ನಿಗೆ ಇರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಏನಂತಂದ್ರೆ ಇವತ್ತು ಮಾವ ಹಾಗೆ ಪತ್ನಿ ಇಬ್ರು ಕೂಡ ಏನಂತಂದ್ರೆ ಆತನ ಸಾಕಷ್ಟು ಏನಂತಂದ್ರೆ ಬಡಿ ಮಾಡಿರ್ತಕ್ಕಂಥದ್ದು. ಸೊ ಈ ವಿಚಾರವಾಗಿ ಈಗ ಚಿಕ್ಕೋಡಿ ಪೊಲೀಸ್ ಠಾಣೆ ಮೆಟ್ಲು ಕೂಡ ಇವರು ಇರಿದ್ರು. ಆದ್ರೆ ಒಂದಷ್ಟು ಏನಂತಂದ್ರೆ ಹಿರಿಯ ಮುಖಂಡರ ಮುಂದಾಳತ್ವದಲ್ಲಿ ಇವ್ರಿಗೆ ಇಬ್ರು ಕೂಡ ಬುದ್ಧಿಯನ್ನ ಹೇಳಿ ಈಗ ಸದ್ಯಕ್ಕೆ ವಾಪಸ್ ಮನೆಗೆ ಕಳಿಸಿರ್ತಕ್ಕಂಥದ್ದು. ಸೊ ಈಗಾಗಲೇ ಈ ವಿಚಾರವಾಗಿ ಕಳೆದ 4 ವರ್ಷಗಳು ಕೂಡ ನಿಪ್ಪಾಣಿ ಕೋರ್ಟ್ ನಲ್ಲಿ ಇವರು ದಾವೆನ ಹುಡ್ಕೊಂಡು ಅಲ್ಲೂ ಕೂಡ ಗಲಾಟೆ ನಡೀತಾ ಇದೆ. ಆದ್ರೆ ವಿಚ್ಛೇದನ ಇದ್ರೂ ಕೂಡ ಸಿಕ್ಕಿಲ್ಲ. ವಿಚ್ಛೇದನಕ್ಕೆ ಅರ್ಜಿಯನ್ನು ಕೂಡ ಇವರು ಹಾಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಓಕೆ ಲೋಹಿತ್, ಈಗ ಕಳೆದ 4 ವರ್ಷಗಳಿಂದ ಜಗಳ ಇತ್ತು, ಜೊತೆಗೆ ಡಿವೋರ್ಸ್ ಕೇಸ್ ಕೂಡ ನಡೀತಾ ಇದೆ ಅನ್ನುವಂತಹ ವಿಚಾರವಾಗಿ ಈತ ಮತ್ತೊಂದು ಮದುವೆಗೆ ಏನಾದರೂ ತಯಾರಾಗಿದ್ನಾ? ಲಾಡ್ಜ್ನಲ್ಲಿ ಇದ್ದಿದ್ದು ಕೂಡ ಅದೇ ಇವತ್ತಿನ ಹೇಗೆ? ಇಲ್ಲ, ಮದ್ವೆಗೆ ಅಂತ ಇರ್ಲಿಲ್ಲ. ಆದ್ರೆ ಬೇರೊಬ್ಬ ಹೆಣ್ಮಕ್ಳನ್ನ ಆತ ಕರ್ಕೊಂಡ್ ಬಂದಿದ್ದ ಅನ್ನುವಂತ ಆರೋಪ ಮಾತ್ರ ಇರ್ತಕ್ಕಂಥದ್ದು. ಸೊ ಮದ್ವೆ ವಿಚಾರ ಯಾವ್ದು ಕೂಡ ಇಲ್ಲಿ ಬಂದಿಲ್ಲ. ಬೇರೊಂದು ಹೆಣ್ಮಗಳ ಜೊತೆಗೆ ಈತನ ಏನ್ ರೂಮ್ ಹೋಗಿದ್ದ ಆ ಒಂದು ವಿಚಾರಕ್ಕಾಗಿ ಈಗ ಗಲಾಟೆ ನಡೆದಿರ್ತಕ್ಕಂಥದ್ದು. ಆ
ಯಾವ ಹೆಣ್ಮಕ್ಳನ್ನ ಇವರು ಕರ್ಕೊಂಡು ಹೋಗಿದ್ರು ಅವ್ರ ಜೊತೆ ಮದುವೆ ಆಗ್ತಾ ಇತ್ತಾ ಇಲ್ವಾ ಅನ್ನುವಂಥದ್ದು ಮಾಹಿತಿ ಈಗ ಸದ್ಯಕ್ಕೆ ಬಂದಿರತಕ್ಕಂಥದ್ದು ಅಲ್ಲ. ಆದ್ರೆ ಆ ಒಳಗಡೆ ಹೋಗ್ತಾ ಇದ್ದಂಗೆನೆ ಈಗ ಆತನ ಪತ್ನಿ ಈತನ ಹಿಡ್ಕೊಂಡ್ಬಂದು ಹೊರಗಡೆ ಹೊಡೆದಿರ್ತಕ್ಕಂಥದ್ದು. ಸೊ ಇಷ್ಟಾಗಿದೆ. ಎಸ್, ಥ್ಯಾಂಕ್ ಯು ಲೋಹಿತ್ ಡೀಟೇಲ್ಸ್ಗೆ.